ಸುಪ್ರಭಾತ ಹಾಡು ಜೋರಾಗಿ ಹಾಕಿದ್ದ ವಿಚಾರಕ್ಕೆ ಹಿಂದೂ ಮುಸ್ಲಿಂ ಯುವಕರ ನಡುವೆ ಮಾತಿನ ಚಕಮಕಿ ನಡೆದಿರುವ ಘಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ಶಾಂತಿನಗರದಲ್ಲಿ ಆಗಿದೆ. ದೇವರ ಹಾಡು ಜೋರಾಗಿ ಹಾಕಿರುವ ಬಗ್ಗೆ ಮುಸ್ಲಿಂ ಯುವಕ ಪ್ರಶ್ನೆ ಮಾಡಿದ್ದಾನೆ. ಮನೆಯಲ್ಲಿ ತನ್ನ ತಾಯಿ ಮಲಗಿದ್ದಾಳೆ, ದಯವಿಟ್ಟು ಸೌಂಡ್ ಕಡಿಮೆ ಮಾಡಬೇಕು ಎಂದು ಮನವಿ ಮಾಡಿದ್ದ. ಈ ಮಾತಿಗೆ ಅಲ್ಲಿದ್ದ ಹಿಂದೂ ಯುವಕರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಮಸೀದಿಯಲ್ಲಿ ಅಜಾನ್ ಕೂಗುವಾಗ ನಾವು ಪ್ರಶ್ನೆ ಮಾಡ್ತೀವಿಯಾ ಎಂದು ಪ್ರತಿಕ್ರಿಯೆ ನೀಡಿದ ಕಾರಣ ಮಾತಿನ ಚಕಮಕಿ ತೀವ್ರಗೊಂಡಿದೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದೊಡ್ಡಬಳ್ಳಾಪುರ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಈ ಜಾಗಕ್ಕೆ ಬೇರೆಯವರಾದ್ರು ಇತ್ತು ಮಾತಾಡಿದ್ರೆ ನಾನು ಬೇರೆ ಕಡೆನೇ ಮಾತಾಡ್ತಾ ಇದ್ದೀನಿ ಸರ್. ಅದಕ್ಕೋಸ್ಕರ ನಾವು ಯಾರು ಹೋಗ್ತಂಗ ಮಾತಾಡಿಲ್ಲ, ಮಾತಾಡಕ್ಕೂ ಹೋಗಲ್ಲ. ಅದೇ ಹೇಳ್ತಾ ಇರೋದು ಏನು ಇಲ್ಲ ಅಂತ, ಏನು ಸೌಂಡ್ ಕಮ್ಮಿ ಇದೆ ಅಂತ ಹೇಳ್ತೀನಿ ಬಿಡ್ರಿ. ಅದು ಅವ್ರ ಬಗ್ಗೆ ಮಾಡ್ಕೊಂಡು ಹೋಗ್ತಾರೆ. ಆಯ್ತು, ಒಬ್ರು ಬರ್ತಾರೋ ಇಬ್ರು ಬರ್ತಾರೋ ನಮ್ಮ ಬೇರೆ ಮನೆ ಮಾತಾಡಬಾರ್ದು. ಹಾಸನ ನಗರದಲ್ಲಿ ನಟ ಯಶ್ ಅವರ ತಾಯಿ ಪುಷ್ಪಾ ಅವರಿಗೆ ಸಂಬಂಧಿಸಿದ ಕಾಂಪೌಂಡ್ ವಿವಾದ ಮತ್ತಷ್ಟು ತೀವ್ರಗೊಂಡಿದೆ. ವಿದ್ಯಾನಗರದಲ್ಲಿರುವ ನಿವೇಶನಕ್ಕೆ ಸಂಬಂಧಿಸಿದಂತೆ ಜಟಾಪಟಿ ಇನ್ನೂ ಮುಂದುವರೆದಿದ್ದು, ಯಶ್ ತಾಯಿ ಪುಷ್ಪಾ ಹಾಸನ ಡಿಸಿ ಕಚೇರಿಗೆ ಭೇಟಿ ನೀಡಿದ್ದಾರೆ. ತಮ್ಮ ಬಳಿ ಇರುವ ದಾಖಲೆಗಳನ್ನು ಅಧಿಕಾರಿಗಳ ಮುಂದೆ ಹಾಜರುಪಡಿಸಿದ್ದಾರೆ. ಡಿಸಿ ಕಚೇರಿಗೆ ಬಂದಿದ್ದ ವೇಳೆ ಜಿಲ್ಲಾಧಿಕಾರಿ ಹಾಜರಿರದ ಕಾರಣ ಪುಷ್ಪಾ ಇತರರ ಅಧಿಕಾರಿಗಳ ಜೊತೆ ಚರ್ಚೆ ನಡೆಸಿದ್ದಾರೆ. ಇನ್ನು ವಿವಾದದಲ್ಲಿ ಉಲ್ಲೇಖವಾಗಿರುವ ದೇವರಾಜು ಮತ್ತು ಪಿಡಿಒ ನಟರಾಜ್ ವಿರುದ್ಧ ಗಂಭೀರ ಆರೋಪಗಳನ್ನು ಮಾಡಿದ್ದು, ದೇವರಾಜುಗೆ ತಲೆ ಕೆಟ್ಟಿರಬಹುದು, ಅವರು ಸುಳ್ಳು ಹೇಳ್ತಿದ್ದಾರೆ, ಪಿಡಿಒ ನಟರಾಜ್ ಎಂಬುವವರು ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿದ್ದಾರೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಿನ್ನೆ ದಾಖಲೆ ಎಲ್ಲ ಕೊಟ್ಟಿದ್ದೀನಿ. ಯಾಕೆಂದ್ರೆ ಇಷ್ಟು ದಿನ ನಾನು ಅದನ್ನ ಸುಮ್ಮನೆ ಏನಕ್ಕೆ ಟಿವಿಲೆಲ್ಲ ತೋರಿಸೋದು, ಕೋರ್ಟಲ್ಲಿ ಇದೆ ಅಂತ ನಾನು ಇದ್ದೆ. ಅದು ತುಂಬಾ ಇವ್ರ ಹತ್ರ ದಾಖಲೆ ಇಲ್ಲ ಅಂತ ಅವ್ರ ಕಡೆಯವರಿಂದ ನಮ್ಗೆ ರಾಂಗ್ ಮೆಸೇಜ್ ಬರ್ತಾ ಇತ್ತು. ಇದು ತಪ್ಪಾಗುತ್ತೆ. ನಾವು ಒಬ್ಬ ಸೆಲೆಬ್ರಿಟಿ ಆಗಿ ಮೆಸೇಜು ಕರೆಕ್ಟಾಗಿ ಕೊಡಬೇಕು ಅಂದ್ಬಿಟ್ಟು ನಾವೇನ್ ಮಾಡಿದ್ವಿ, ಇವಾಗ ಈ ಜಿಲ್ಲಾಧಿಕಾರಿ ಮತ್ತೆ SP ಅವ್ರ ಗಮನಕ್ಕೆ ತಂದಿದ್ದೀವಿ ಇದನ್ನ. ಯಾಕೆಂದ್ರೆ ಇಷ್ಟು ದಿವಸ ಬರೀ ಪೊಲೀಸ್ ಸ್ಟೇಷನ್ ಒಳಗಡೆ ಇತ್ತು. ನಿನ್ನೆ ಅಲ್ಲೂ ಹೋಗಿ ಅಲ್ಲಿ ನಿಮಗೆ ದಾಖಲೆ ಒದಗಿಸಿದ್ದೀನಿ. ಇವತ್ತು ಇಲ್ಲಿ ನನ್ನ ಪ್ರಾಬ್ಲಮ್ಸ್ ಏನಿದೆ ಈ ಹಾಸನದ ಜಿಲ್ಲಾಧಿಕಾರಿ ಮತ್ತೆ DC ಆಫೀಸರ್ಗೂ ಕೊಟ್ಟಿದ್ದೀನಿ. ಅವರು ಎಲ್ಲ ಓದ್ಬಿಟ್ಟು ನಾನು ಮುಂದಿನ ಕ್ರಮ ನಾನು ತಗೋತೀನಿ ಅಂತ ಹೇಳಿದ್ದಾರೆ. ಆದಷ್ಟು ಬೇಗ ಮಾಡಿ ಇದಕ್ಕೊಂದು ಎಲ್ಲ ಕ್ಲಿಯರ್ ಮಾಡಿಸ್ತೀನಿ ಅಂತ ಹೇಳಿದ್ದೀನಿ. ಗಮನಕ್ಕೆ ನಿನ್ನೆ ದಾಖಲೆ ಎಲ್ಲ ಕೊಟ್ಟಿದ್ದೀನಿ. ಯಾಕೆಂದ್ರೆ ಇಷ್ಟು ದಿನ ನಾನು ಅದನ್ನ ಸುಮ್ಮನೆ ಏನಕ್ಕೆ ಟಿವಿಲೆಲ್ಲ KGF ಬಳಿಕ ಈಗ ಚಿಕ್ಕಬಳ್ಳಾಪುರದಲ್ಲೂ ಚಿನ್ನದ ಗಣಿ ಇರುವುದು ಅನುಮಾನ ಕಾಡಿದ್ದು, ಚಿನ್ನ ಹಾಗೂ ನಿಧಿ ನಿಕ್ಷೇಪಗಳ ಶೋಧ ಕಾರ್ಯ ತೀವ್ರಗೊಂಡಿದೆ. ಭಾರತೀಯ ಭೂವೈಜ್ಞಾನಿಕ ಸರ್ವೇಕ್ಷಣಾ ಇಲಾಖೆಯು ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ತಾಲೂಕಿನ ಬೀಚಗಾನಹಳ್ಳಿ ಕ್ರಾಸ್ ಬಳಿ ಹೆಲಿಕಾಪ್ಟರ್ ಮೂಲಕ ವೈಮಾನಿಕ ಸಮೀಕ್ಷೆ ನಡೆಸಿದೆ. ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಹೈಟೆಕ್ ಸೆನ್ಸಾರ್ಗಳ ಮೂಲಕ ಖನಿಜ ಸಂಪತ್ತಿನ ದತ್ತಾಂಶ ಸಂಗ್ರಹಿಸುತ್ತಿದೆ. ಸಂಗ್ರಹಿತ ದತ್ತಾಂಶಗಳನ್ನು ತಜ್ಞ ವಿಜ್ಞಾನಿಗಳು ಪರಿಶೀಲಿಸುತ್ತಿದ್ದು, ಅಧಿಕೃತ ವರದಿ ಬರುವ ದಿನವನ್ನ ಸ್ಥಳೀಯರು ಕುತೂಹಲದಿಂದ ಕಾಯುತ್ತಿದ್ದಾರೆ. ಅಂಗಡಿ ಮಾಲೀಕರೇ ಟೀ ಸಿಗರೇಟ್ ಪಡೆಯುವ ನೆಪದಲ್ಲಿ ಬಂದು ಕದೀಮರು ತಮ್ಮ ಕೈಚಳಕ ತೋರಿಸುತ್ತಾರೆ, ಹುಷಾರಾಗಿರೆ. ಕಾಂಡಿಮೆಂಟ್ಸ್ ವ್ಯಾಪಾರ ಮಾಡ್ತಿದ್ದ ಮಹಿಳೆಯ ತಾಳಿ ಕಿತ್ತು ಕದೀಮರು ಎಸ್ಕೇಪ್ ಆಗಿರುವಂತಹ ಘಟನೆ ನೆಲಮಂಗಲ ದಾಸನಪುರದಲ್ಲಿ ಆಗಿದೆ. ಫೋನ್ ಪೇ ಮಾಡುವ ನೆಪದಲ್ಲಿ ಬಂದು ನಂಬರ್ ಹೇಳಲು ಸ್ವಲ್ಪ ಹತ್ತಿರ ಹೋಗಿ ಅಂಗಡಿ ಮಾಲೀಕೆ ನಾಗರತ್ನಮ್ಮ ಅವರ ಸರವನ್ನ ಎಗರಿಸಿದ್ದಾನೆ. ಸಿಸಿಟಿವಿಯಲ್ಲಿ ಕದೀಮರ ಖತರ್ನಾಕ್ ಕೃತ್ಯ ಸೆರೆಯಾಗಿದೆ. ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಕೊಟ್ಟೂರಿನ ತ್ರಿವಳಿ ಕೊಲೆ ಪ್ರಕರಣಕ್ಕೆ ಇದೀಗ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಮರ್ಯಾದೆ ಹತ್ಯೆ ಎಂದು ಹೇಳಲಾಗಿದ್ದ ಈ ಪ್ರಕರಣದಲ್ಲಿ ಹಂತಕ ಅಕ್ಷಯ್ ಪೊಲೀಸರ ಮುಂದೆ ಸುಳ್ಳು ಹೇಳಿದ್ನ ಎಂಬ ಪ್ರಶ್ನೆಗಳು ಈಗ ಕಾಡುತ್ತಿವೆ. ತನಿಖೆ ವೇಳೆ ತಂಗಿ ಗರ್ಭಿಣಿ ಎಂದು ಕತೆ ಕಟ್ಟಿದ್ನ ಎಂಬ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಮೂವರ ಹತ್ಯೆ ಹಿಂದೆ ಬೇರೆಯದ್ದೇ ಕತೆ ಇದೆಯಾ ಅಥವಾ ಹಣದ ಆಸೆಗೆ ಅಪ್ಪ ಅಮ್ಮ ತಂಗಿಯನ್ನೇ ಕೊಂದು ಬಿಟ್ಟನ ಎಂಬ ಶಂಕೆ ಪೊಲೀಸರ ತನಿಖೆಯಲ್ಲಿ ಮೂಡಿದೆ. ಹಂತಕ ಅಕ್ಷಯ್ಗೆ ಬೆಟ್ಟಿಂಗ್ ಹಾಗೂ ಗ್ಯಾಮ್ಲಿಂಗ್ ಚಟ ಇದ್ದ ಬಗ್ಗೆ ಮಾಹಿತಿ ಲಭ್ಯವಾಗಿದ್ದು, ಅದಕ್ಕಾಗಿ ಹಣದ ಕೊರತೆ ಎದುರಾಗಿ ಮನೆಯವರನ್ನೇ ಕೊಲೆ ಮಾಡಿದ್ದಾನೆ ಎಂಬ ಶಂಕೆ ವ್ಯಕ್ತವಾಗಿದ್ದು, ಈ ಬಗ್ಗೆ ಪೊಲೀಸರು ಗಂಭೀರವಾಗಿ ಪರಿಶೀಲನೆ ನಡೆಸಲಾಗುತ್ತಿದೆ. ದಾವಣಗೆರೆಯ ಸರ್ಕಾರಿ ಆಸ್ಪತ್ರೆ ಮುಂಭಾಗ ನಡೆದ 2 ಗುಂಪುಗಳ ಘರ್ಷಣೆಯ ಮತ್ತೊಂದು ವಿಡಿಯೋ ವೈರಲ್ ಆಗಿದೆ. ಕಾಂಗ್ರೆಸ್ ಮುಖಂಡ ಆಯೂಬ್ ಪೈಲ್ವಾನ್ ಮತ್ತು ಮಕ್ಕಳು ಹಾಗೂ ಮತ್ತೊಂದು ಗುಂಪಿನ ನಡುವೆ ಗಲಾಟೆ ಶುರುವಾಗಿತ್ತು. ಈ ಘರ್ಷಣೆ ಸಂಬಂಧ ಆರೋಪಿಗಳನ್ನು ಬಂಧಿಸಲು ಹೋದಾಗ ಪೊಲೀಸರ ಮೇಲೆ ಹಲ್ಲೆ ಆಗಿದೆ. ಆಯೂಬ್ ಪೈಲ್ವಾನ್ ಮಕ್ಕಳಾದ ಹಾಸನ್ ಮತ್ತು ಹುಸೇನ್ ಅವರಿಂದ ಪೊಲೀಸರ ಮೇಲೆ ಹಲ್ಲೆ ನಡೆದಿತ್ತು. ಈ ಸಂಬಂಧ ಹುಸೇನ್ ಬಂಧನ ಮಾಡಲಾಗಿದೆ. ಇನ್ನು ಮತ್ತೊಬ್ಬ ಆರೋಪಿ
ಹಸೇನ್ ಬಂಧನಕ್ಕೆ ಪೊಲೀಸರಿಂದ ಹುಡುಕಾಟ ನಡೆಸುತ್ತಿದ್ದಾರೆ. ಪ್ರತಿಷ್ಠಿತ ಫಾಕ್ಸ್ಕಾನ್ ಕಂಪನಿಯ ವಿರುದ್ಧ ಸ್ಥಳೀಯ ಗ್ರಾಮ ಪಂಚಾಯಿತಿಗಳು ತೆರಿಗೆ ಪಾವತಿ ಮತ್ತು ನಿಯಮ ಉಲ್ಲಂಘನೆಗೆ ಸಂಬಂಧಿಸಿದಂತೆ ಸಮರ ಸಾರಿವೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಸಮೀಪದ ಅಕ್ರಮ ಕಟ್ಟಡಗಳನ್ನು ನಿರ್ಮಿಸಿ ತೆರಿಗೆ ಪಾವತಿ ಮಾಡದ ಕಂಪನಿ ಮೇಲೆ ಪಂಚಾಯಿತಿ ಸದಸ್ಯರು ಕಿಡಿಕಾರಿದ್ದಾರೆ. ಸಾವಿರಾರು ಕೋಟಿ ಕಂಪನಿಯಿಂದ ತೆರಿಗೆ ಬಾರದ ಹಿನ್ನೆಲೆ ಅನುಮತಿ ಪಡೆಯದೆ ಕಟ್ಟಡ ಕಟ್ಟಿರುವ ಫಾಕ್ಸ್ಕಾನ್ ಕಂಪನಿಗೆ ನೋಟಿಸ್ ನೀಡಲಾಗಿದೆ. ಎನ್ಒಸಿ ಪಡೆದು ಟ್ಯಾಕ್ಸ್ ಕಟ್ಟುವಂತೆ ಪಂಚಾಯಿತಿಯಿಂದ ಹಲವು ಬಾರಿ ಫಾಕ್ಸ್ಕಾನ್ ಕಂಪನಿಗೆ ನೋಟಿಸ್ ಜಾರಿ ಮಾಡಲಾಗಿದೆ. ಆದರೂ ನೋಟಿಸ್ಗೆ ರೆಸ್ಪಾನ್ಸ್ ಮಾಡದೇ ಇರುವುದರಿಂದ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಮತ್ತೆ ಬೈಪಾ ಅಧ್ಯಕ್ಷರಿಂದ ಫಾಕ್ಸ್ಕಾನ್ ಕಂಪನಿ ವಿರುದ್ಧ ಗರಂ ಆಗಿದ್ದಾರೆ. ಕೇಂದ್ರ ಬಜೆಟ್ ವಿರೋಧಿಸಿ ಅಂಗನವಾಡಿ ಕಾರ್ಯಕರ್ತರು ಕಲಬುರಗಿಯಲ್ಲಿ ತೀವ್ರ ಪ್ರತಿಭಟನೆ ನಡೆಸಿದರು. ನಗರದ ಸರ್ದಾರ್ ವಲ್ಲಭಾಯಿ ಪಟೇಲ್ ವೃತ್ತದಲ್ಲಿ ಬಜೆಟ್ ಅಣಕು ಪ್ರತಿಯನ್ನ ದಯಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಈ ಹಿಂದೆ ಅಂಗನವಾಡಿ ಕಾರ್ಯಕರ್ತರ ಬೇಡಿಕೆಗಳನ್ನು ಈಡೇರಿಸುವುದಾಗಿ ಕೇಂದ್ರ ಸರ್ಕಾರ ಭರವಸೆ ನೀಡಿತ್ತು. ಕೇಂದ್ರ ಸಚಿವ ಕುಮಾರಸ್ವಾಮಿ ಮಧ್ಯಸ್ಥಿಕೆಯಲ್ಲಿ ಮಾತುಕತೆ ಕೂಡ ಆಗಿತ್ತು. ಆದರೆ ಇದೀಗ ಆ ಭರವಸೆಗಳಿಗೆ ಬೆಲೆ ಕೊಡದೆ ಸರ್ಕಾರ ನಿರ್ಲಕ್ಷ್ಯ ವಹಿಸಿದೆ ಎಂದು ಕಾರ್ಯಕರ್ತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಜಗತ್ ಮೋಸ ಮಾಡಿದ ಸರ್ಕಾರಕ್ಕೆ ಹೇಳಿದಿಕ್ಕಾರ. ಸುಳ್ಳು ಆಶ್ವಾಸನೆ ಕೊಟ್ಟಂತ ಬಿಜೆಪಿ ಸರ್ಕಾರ ನೀತಿಗೆ ಹೇಳಿದಿಕ್ಕಾರ. ಡಿಸೆಂಬರ್ 2ರಂದು ಡೆಲ್ಲಿಗೆ ಕರೆದುಕೊಂಡು ಹೋಗಿ ಮಾತುಕತೆ ಅನುಗುಣವನ್ನು ಕಡೆಗಣಿಸುವ ವ್ಯವಸ್ಥೆ ಕೈ ಬಿಡೆ. ಹೇಳಿದ್ದೇನು ಮಾಡಿದ್ದೇನು ರಾಮರಾಜ ಕೈ ಬಿಡೆ. ಈ ಜಗತ್ತಿನ ಅಭಿವೃದ್ಧಿ ಮಾಡುವಂತ ಅಂಗನವಾಡಿ ಆಶಾ ಬಿಸಿಯೂಟ ನೌಕರನ್ನು ಬೀದರ್ನ ಹುಮನಾಬಾದ್ ತಾಲೂಕಿನ ಹುಣಸಗೇರ ಗ್ರಾಮದಲ್ಲಿ ನೀರಿನ ಹೆಸರಲ್ಲಿ ಅಧಿಕಾರಿಗಳು ಕೋಟಿಗಟ್ಟಲೆ ಹಣ ನುಂಗಿದ್ರ ಎಂಬ ಆರೋಪ ಕೇಳಿ ಬರ್ತಾ ಇದೆ. ಜಲಜೀವನ್ ಮಿಷನ್ ಯೋಜನೆಯಡಿ ಸುಮಾರು 1.53 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ನಡೆಸಲಾಗಿದೆ. ಆದರೆ ಕಾಮಗಾರಿ ಪೂರ್ಣಗೊಂಡಿದೆ ಎಂದು ಪಿಡಿಒ ಹ್ಯಾಂಡ್ ಓವರ್ ನೀಡಿದ್ರು. ಇದುವರೆಗೂ ಒಂದು ಹನಿ ನೀರು ಗ್ರಾಮಕ್ಕೆ ಬಂದಿಲ್ಲ ಎಂದು ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕಾಮಗಾರಿ ಸಂಪೂರ್ಣವಾಗಿದೆ ಎಂದು ಸುಳ್ಳು ವರದಿ ನೀಡಿದ್ದಾರೆಂದು ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಹಿಡಿಶಾಪ ಹಾಕಿದ್ದು, ನೀರಿಗಾಗಿ ಕಾಯುತ್ತಾ ವರ್ಷಗಳು ಕಳೆದಿವೆ. ಕೋಟಿ ಖರ್ಚು ಮಾಡಿದರೂ ನಮಗೆ ನೀರು ಇಲ್ಲ ಎಂದು ಗ್ರಾಮಸ್ಥರು ಅಧಿಕಾರಿಗಳ ವಿರುದ್ಧ ಹಿಡಿಶಾಪ ಹಾಕುತ್ತಿದ್ದಾರೆ. ನಷ್ಟದ ಸುಳಿಯಿಂದ ಹೊರಬರಲಾಗದೆ ಸಂಕಷ್ಟದಲ್ಲಿರೋ ಮೈಶುಗರ್ ಸಕ್ಕರೆ ಕಾರ್ಖಾನೆ ವಿರುದ್ಧ ಕಬ್ಬು ಬೆಳೆಗಾರರು ಧರಣಿ ನಡೆಸಿದ್ದಾರೆ. ಕಬ್ಬು ಸರಬರಾಜು ಮಾಡಿದ 15 ದಿನದ ಒಳಗೆ ಹಣ ಪಾವತಿಸಬೇಕು. ಆದರೆ 3 ತಿಂಗಳು ಕಳೆದರೂ ರೈತರಿಗೆ ಬಾಕಿ ಹಣ ಪಾವತಿಸದೆ ಕಾರ್ಖಾನೆ ಆಡಳಿತ ಮಂಡಳಿ ನಿರ್ಲಕ್ಷ್ಯ ವಹಿಸಿದೆ ಎಂದು ಆರೋಪ ಕೇಳಿ ಬರ್ತಾ ಇದೆ. ಈಗಾಗಲೇ ಸುಮಾರು 2.5 ಕೋಟಿ ರೂಪಾಯಿ ಕಬ್ಬಿನ ಬಾಕಿ ಹಣವನ್ನು ಕಾರ್ಖಾನೆ ಉಳಿಸಿಕೊಂಡಿದ್ದು, ಇದರಿಂದ ರೈತರು ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಕಾರ್ಖಾನೆ ಆಡಳಿತ ಮಂಡಳಿ ಮತ್ತು ಸರ್ಕಾರದ ವಿರುದ್ಧ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು, ತಕ್ಷಣವೇ ಬಾಕಿ ಹಣ ಪಾವತಿಸಬೇಕೆಂದು ಒತ್ತಾಯಿಸಿದ್ದಾರೆ. ಶುಗರ್ ಫ್ಯಾಕ್ಟರಿ ಅಧ್ಯಕ್ಷರಿಗೆ ಹೋರಾಟಕ್ಕೆ ಯಾತಕ್ಕಾಗಿ ಹೋರಾಟ ಎಲ್ಲ ಬಗ್ಗೆ ಗಮನ ಕೊಡುವ ಉಸ್ತುವಾರಿ ಸಚಿವರಿಗೆ ಗೋಳು ಕೇಳುವ ಸರ್ಕಾರಕ್ಕೆ